ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಂದ ಮತ್ತೊಂದು ವಿವಾದಾತ್ಮಕ ಹೇಳಿಕೆ. ಸೆಲೆಬ್ರಿಟಿಗಳಿಗೆ ಜನೋತ್ಪಾದಕರು ಹೀಗಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿರುವಂತಹದ್ದು. ಉದಯಗಿರಿ ಗಲಭೆ ಸಂಬಂಧ ಪ್ರತಾಪ್ ಸಿಂಹ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತಹದ್ದು. ಮುಸ್ಲಿಮರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಆಧಾರದ ಮೇಲೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಈಗ ಎಫ್ಐಆರ್ ಆಗಿರುವಂತಹದ್ದು. ಬಿಡುವಿಲ್ಲದೆ ಮಕ್ಕಳನ್ನು ಹುಟ್ಟಿಸುತ್ತೆ ಆ ಸಮುದಾಯ ಹೀಗಂತ ಪ್ರತಾಪ್ ಸಿಂಹ ಅವರು ಹೇಳಿರುವಂಥದ್ದು. ನಿರಂತರ ಮಕ್ಕಳ ಹುಟ್ಟಿಸುವುದೇ ಅವರ ಕಾಯಕ ಹೀಗಂತ ಎಕ್ಸ್-MP ಹೇಳಿರುವಂತಹದ್ದು. ಈ ರೀತಿಯಾದಂತಹ ಒಂದು ಹೇಳಿಕೆ ಈಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತಹದ್ದು. ಈ ಒಂದು ಹೇಳಿಕೆಯನ್ನು ಉದಯಗಿರಿ ಗಲಭೆಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಾಪ್ ಸಿಂಹ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವುದು. ಮುಸ್ಲಿಮರು ಕೇವಲ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಮಾತ್ರ ಸಾಧ್ಯ, ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಅವರು ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಈಗ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರ ಒಂದೊಂದು ಸ್ಟೇಟ್ಮೆಂಟ್ ಕೂಡ ಬಹಳ ವಿವಾದಾತ್ಮಕವಾಗಿ ಸ್ಟೇಟ್ಮೆಂಟ್ ಇರುತ್ತೆ. ಅಂದರೆ ಅವ್ರು ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕಾದ್ರೆ 10 ಬಾರಿ ಯೋಚನೆ ಮಾಡಿರ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಮುಂದೆ ಏನಾಗ್ಬೋದು, ಇದು ಕಾಂಟ್ರವರ್ಸಿಗೆ ಏನಾದರೂ ಕ್ರಿಯೇಟ್ ಆಗುತ್ತಾ ಅನ್ನೋ ಒಂದು ಮಟ್ಟಕ್ಕೆ ಯೋಚನೆ ಮಾಡಿ ಅವರು ಅದೇ ಕಾಂಟ್ರವರ್ಸಿ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸಮ್ಟೈಮು ಅಂತಹ ಹೇಳಿಕೆಯನ್ನು ಕೊಡ್ತಾರೋ ಗೊತ್ತಿಲ್ಲ. ಆದರೆ ಪ್ರತಾಪ್ ಸಿಂಹ ಅವರ ಹೇಳಿಕೆ ಮಾತ್ರ ಈಗ ಸಾಕಷ್ಟು ವಿವಾದಾತ್ಮಕ ಎಡೆ ಮಾಡಿಕೊಟ್ಟಿರುವಂತಹದ್ದು. ಮುಸ್ಲಿಮರು ಕೇವಲ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಮಾತ್ರ ಸಾಧ್ಯ, ಬಿಡುವಿಲ್ಲದೆ ಮಕ್ಕಳನ್ನು ಹುಟ್ಟಿಸ್ತಾರೆ ಹೀಗಂತ ಪ್ರತಾಪ್ ಸಿಂಹ ಅವರು ಹೇಳಿರುವಂತಹದ್ದು. ಸೆಲೆಬ್ರಿಟಿಗಳ ವಿರುದ್ಧವೂ ಕೆಂಡ ಕಾರಿದ ಮಾಜಿ ಸಂಸದ ಸೈಫ್ ಅಲಿ ಖಾನ್ ಕೂಡ ಮಕ್ಕಳು ಹುಟ್ಟಿಸಿದ್ದಾರೆ. ಶಾರುಖ್ ಖಾನ್ ಕೂಡ ಮಕ್ಕಳನ್ನು ಹುಟ್ಟಿಸಿದ್ದಾರೆ. ಬರೀ ಮಕ್ಕಳು ಹುಟ್ಟಿಸೋದೇ ಆ ಸಮುದಾಯದ ಕೆಲಸ ಹೀಗಂತ ಸಂಸದ ಪ್ರತಾಪ್ ಸಿಂಹ ಹೇಳಿರುವಂಥದ್ದು. ಅಧಿಕಾರವಿಲ್ಲದೆ ಹತಾಶರಾಗಿ ಪ್ರತಾಪ್ ಸಿಂಹ ಹುಚ್ಚರಂತೆ ವರ್ತಿಸುತ್ತಿದ್ದಾರೆ ಹೀಗಂತ ಕಾಂಗ್ರೆಸ್ ಕೂಡ ಹೇಳ್ತಿರುವಂಥದ್ದು. ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದೆಯಲ್ಲ, ಈ ಒಂದು ಹೇಳಿಕೆ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತಹದ್ದು. ಜನೋತ್ಪಾದಕರು ಎಂಬ ಪದ ಬಳಕೆಗೆ ತೀವ್ರ ಆಕ್ರೋಶ ಕೂಡ ಕೇಳಿ ಬಂದಿರುವಂತಹದ್ದು. ಸೆಲೆಬ್ರಿಟಿಗಳು ಕೇವಲ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಮಾತ್ರ ಲಾಯಕ್, ಈ ರೀತಿಯಾಗಿ ಶಾರುಖ್ ಖಾನ್ ಅವರಿಗೆ ಜೊತೆಗೆ ಸೈಫ್ ಅಲಿ ಖಾನ್ ಇವರ ಹೆಸರುಗಳನ್ನು ತೆಗೆದುಕೊಂಡು ಪ್ರತಾಪ್ ಸಿಂಹ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಅವರ ಹೇಳಿಕೆ ಇದೆಯಲ್ಲ, ಜನೋತ್ಪಾದಕರು ಎಂಬ ಪದ ಬಳಕೆಗೆ ಪ್ರತಾಪ್ ಸಿಂಹ ಅವರು ಬಳಸಿರುವಂತಹ ಪದ ಬಳಕೆ ಇದೆಯಲ್ಲ, ಈ ಒಂದು ಪದ ಬಳಕೆಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿರುವಂಥದ್ದು. ಅಂದರೆ ಕಾಂಗ್ರೆಸ್ ಕೂಡ ಪ್ರತಾಪ್ ಸಿಂಹ ಅವರಿಗೆ ತಿರುಗೇಟನ್ನು ಕೂಡ ಕೊಟ್ಟಿರುವಂಥದ್ದು. ಪ್ರತಾಪ್ ಸಿಂಹ ಅವರು ಎಲ್ಲ ಒಂದು ಕಡೆ ಹತಾಶರಾಗಿದ್ದಾರೆ, ಅಧಿಕಾರ ಇಲ್ಲದೆ ಹತಾಶರಾಗಿರುವಂತಹ ಕಾರಣದಿಂದ ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗ ಕಾಂಗ್ರೆಸ್ ಕೂಡ ಪ್ರತಾಪ್ ಸಿಂಹ ಅವರ ಮೇಲೆ ಏನು ಒಂದು ಕಿಡಿಕಾರಿದ್ದಾರೆ, ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಕೇವಲ ಸೆಲೆಬ್ರಿಟಿಗಳು ಏನು ಗೊತ್ತಾ, ಬರೀ ಮಕ್ಕಳನ್ನು ಮಾಡಲಿಕ್ಕೆ ಅವರು ಸೆಲೆಬ್ರಿಟಿಗಳಾಗಿದ್ದಾರೆ, ಮಕ್ಕಳನ್ನು ಮಾಡಿಕೊಂಡೇ ಕೂತ್ಕೊತಾರೆ. ಸೈಫ್ ಅಲಿ ಖಾನ್ಗೂ ಕೂಡ 4 ಜನ ಮಕ್ಕಳು, ಶಾರುಖ್ ಖಾನ್ ಅವ್ರಿಗೂ ಕೂಡ 3 ಜನ ಮಕ್ಕಳು. ಅಂದರೆ ಮುಸ್ಲಿಂ ಸಮುದಾಯದವರು ಅತಿ ಹೆಚ್ಚು ಮಕ್ಕಳನ್ನು ಹುಟ್ಟಿಸ್ತಾರೆ, ಅವರಿಗೆ ಬೇರೆ ಯಾವುದು ಕೆಲಸ ಇಲ್ಲ. ಆ ಅರ್ಥದಲ್ಲಿ ಪ್ರತಾಪ್ ಸಿಂಹ ಅವರು ಜನೋತ್ಪಾದಕರು ಎಂಬ ಪದ ಬಳಕೆಯನ್ನು ಮಾಡಿರುವಂಥದ್ದು. ಈ ಒಂದು ಪದ ಬಳಕೆಗೆ ಕಾಂಗ್ರೆಸ್ ಕೂಡ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರುವಂತಹದ್ದು. ಪ್ರತಾಪ್ ಸಿಂಹ ಅವರು ಈಗ ಸೈಕ್ ಆಗಿದ್ದಾರೆ, ಅಂದರೆ ಹುಚ್ಚರಾಗಿದ್ದಾರೆ, ಅವ್ರಿಗೆ ಕಂಪ್ಲೀಟಾಗಿ ಈಗ ಯಾವುದೇ ಒಂದು ಅಧಿಕಾರ ಇಲ್ಲ. ಅಂದರೆ ಈ ಹಿಂದೆ MP ಆಗಿದ್ದರು, ಈಗ ಮಾಜಿ ಸಂಸದರಾಗಿರುವಂಥವ್ರು. ಸೊ ಹಾಗಾಗಿ ಕೆಲಸ ಇಲ್ಲದೆ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಈಗ ಅವರನ್ನು ಒಂದು ತೀವ್ರವಾಗಿ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿರುವಂತಹದ್ದು.